ಸುದೀಪ್ ಅಣ್ಣನ ಅಭಿಮಾನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಪ್ರೌಡ್ ಫೀಲಿಂದ ಹೇಳ್ತೀನಿ. ಇದೇ 1 ವರ್ಷದಿಂದ ಇದೇ ಡಿಸೆಂಬರಲ್ಲಿ ಕಾಟೇರ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು. ಅವತ್ತು ರಿವ್ಯೂ ಕೊಟ್ಟೆ, ಮಿಲಿಯನ್ ಗಟ್ಟಲೆ ಹೋಯ್ತು. ಯಾಕೆ ಹೇಳ್ತೀನಿ ಈ ಮಾತಾ ಅಂತಂದರೆ, ಇವತ್ತು ತುಂಬ ಮಂದಿ ಅವ್ರನ್ನ ನೋಡಬೇಡಿ ಇವ್ರನ್ನ ನೋಡಬೇಡಿ ಅಂತ ಹೇಳೋರ ಮಧ್ಯೆ ನಮ್ಮ ಸುದೀಪನ ಹೇಳಿರೋದಿಷ್ಟೇ, ಕನ್ನಡ ಸಿನಿಮಾನ ಅದು ಅಪ್ಪು ಸಾರಿ ಹೇಳಿರೋದು ಇದೇ ಮಾತನ್ನ, ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡಿ ಅಂತ. ನಾವು ಅದನ್ನೇ ಹೇಳೋರು, ನಾವು ಡೈಲಾಗ್ ಹೊಡಿಯೋರಲ್ಲ. ನಾವು ಹೇಳೋದು ಒಗ್ಗಟ್ಟಲ್ಲಿ ಎಲ್ಲರ ಸಿನಿಮಾನು ಎಲ್ಲ ಮೊನ್ನೆ ರೀಸೆಂಟಾಗಿ 20ಗೆ UI ರಿಲೀಸ್ ಆಯಿತು, ಅದು ನೋಡಿದ್ದೀವಿ. ಇವತ್ತು 25 5ನೇ ತಾರೀಕು ನಾವು ಯಾರ್ದು ಸಿನಿಮಾ ಫ್ಲಾಪ್ ಆಗಲಿ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿರೋದು ಅಲ್ಲ. ಈ ಸಿನಿಮಾನೇ ಬೇರೆ, ಅದು UI ಅನ್ನೋದು ಒಂದು ಬುಕ್ಕು. ಅವತ್ತೊಂದು ಬುಕ್ ರಿಲೀಸ್ ಆಯಿತು, ಇವತ್ತೊಂದು ದಿನ ನಡೆಯೋ ಒಂದು ಮುನ್ನುಡಿ ರಿಲೀಸ್ ಆಯಿತು. ಎರಡನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಹೆಮ್ಮೆ, ನಾನು ಸುದೀಪನ ಅಭಿಮಾನಿ ಅಂತ ತುಂಬ ಹೆಮ್ಮೆ ಏನಕ್ಕೆ ಕಾಣಿಸ್ತಾ ಇತ್ತು ಅಂತಂದರೆ, ಸರ್ ಫಿಲಮ್ ಹೆಂಗಿದೆ ಅಂತಂದರೆ, ಇವತ್ತಿನ ದಿನ ಏನಾಗಿದೆ ಅಂತಂದರೆ ಫ್ಯಾನ್ ಇಂಡಿಯಾ ಅಂತ ಓಡಾಡ್ತಾ ಇರೋ 100 ಕೋಟಿ 200 ಕೋಟಿ ಅಂತ ಓಡಾಡ್ತಾ ಇರೋ ಸಿನಿಮಲ್ಲಿ ನನಗೂ ಒಂದು ಸಿಂಪಲ್ ಫಿಲಮ್ ಬೇಕು, ವೀರ ಮದಕರಿ ಅಂತ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾನ ರೆಕಮೆಂಡ್ ಮಾಡಿಬಿಟ್ಟು ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತಂದರೆ, ಇದಕ್ಕಿಂತ ದೊಡ್ಡದು ನಾನು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಸುದೀಪ್ ಸರ್ ಅಂತ ಒಬ್ಬ ಸ್ಟಾರು, ಒಬ್ಬ ಹೊಸೊಬ್ಬನಿಗೆ ಇಷ್ಟು ಸಣ್ಣ ಒಂದು ಸ್ಟೋರಿಗೆ ಒಂದು ನೆಲೆ ಕೊಟ್ಟಿದ್ದಾರೆ ಅಂತಂದರೆ ಸುಮ್ಮನೆ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ. ಅದನ್ನು ಡೈರೆಕ್ಟರು ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದರೆ, ಸೀರಿಯಸ್ ಆಗಿ ಹೇಳ್ತೀನಿ, ಮೈ ರೋಮಾಂಚನ ಅನ್ನಿಸ್ತು. ಫಸ್ಟ್ ಹಾಫ್ ಮುಗಿಸ್ತಾ ಇಷ್ಟು ಬೇಗ ಮುಗೀತಾ. ಸೆಕೆಂಡ್ ಹಾಫು ಒಂದು ಸ್ಟೋರಿ, ಒಂದು ಪೊಲೀಸ್ಟು ಆರಕ್ಷಕರು ಅಂತ ಬರ್ತಾರೆ, ಆ ಒಂದು ಸ್ಟೋರಿನ ಒಬ್ಬ MLA MP ಯಾರೇ ಆಗಿರಲಿ, ಒಬ್ಬ ಪೊಲೀಸ್ ಮನಸ್ಸು ಮಾಡಿದರೆ ಒಬ್ಬ ಕಾಮನ್ ಪರ್ಸನಿಂದ ಹಿಡಿದು ಫ್ಯಾಮಿಲಿ, ಪೊಲೀಸ್ ಫ್ಯಾಮಿಲಿವರೆಗೂ ಹೆಂಗೆ ಪ್ರೊಟೆಕ್ಟಿವ್ ಆಗಿರ್ತಾನೆ ಅನ್ನೋದನ್ನ ಈ ಸಿನಿಮಾ ನೀಟಾಗಿ ತೋರಿಸಿದೆ. ನಾವು ಒಂದು ಚಾಲೆಂಜ್ ಆಗ್ತೀನಿ, ಅವ್ರನ್ನ ನೋಡಬೇಡಿ ಇವ್ರನ್ನ ನೋಡಬೇಡಿ ಅನ್ನೋರಿಗೆ ಒಬ್ಬ ಕನ್ನಡದ ಆ್ಯಕ್ಟರು ಸುದೀಪನ ಪಕ್ಕಾಭಿಮಾನಿಯಿಂದ ಒಂದೇ ಒಂದು ಚಾಲೆಂಜು, ಈ ಸಿನಿಮಾ ನೋಡಿ, ಫಸ್ಟ್ ಹಾಫ್ ನೋಡಿ, ಬೇರೆ ಜಾಸ್ತಿ ನೋಡಬೇಡಿ, ಫಸ್ಟ್ ಹಾಫ್ ನೋಡಿಬಿಟ್ಟು ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ನೀವು 100 ರಿವ್ಯೂ ಬರೀರಿ, ಚೆನ್ನಾಗಿಲ್ಲ ಡಬ್ಬ ಥರ ಇದೆ ಅಂತ. ಚೆನ್ನಾಗಿತ್ತು ಅಂತಂದರೆ ನೀವು 10 ಮಂದಿಗೆ ಹೇಳಿ ಸಿನಿಮಾ ನೋಡಿ. ಇಷ್ಟೇ ನಾನು ಹೇಳೋದು. ಯಾಕಂದರೆ ಇವತ್ತು ನಮ್ಮವರಿಗೆ ನಮ್ಮವರೇ ದುಶ್ಮನ್ಗಳಾಗಿದ್ದಾರೆ. ಬೇರೆ ಸಿನಿಮಾ ಸಖತ್ತಾಗೈತಂತೆ, 10 ದಿನಕ್ಕೆ 100 ಕೋಟಿ ಮಾಡ್ತಂತ ಏನೇನೋ ರಿವ್ಯೂಗಳು ಕೊಡ್ತಾ ಇರ್ತಾರೆ. ಆದರೆ ನಮ್ಮ ಸಿನಿಮಾ ಏನೋ ಪರವಾಗಿಲ್ಲ ಕಣೋ ಅನ್ನೋ ಥರ ಮಾತಾಡ್ತಾರೆ. ಅಂದರೆ ನಾನು ಒಂದು ಸಿನಿಮಾ ಮಾತಾಡ್ತಾ ಇಲ್ಲ, ಕನ್ನಡ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಏನು ಯಾಕೆ ದ್ವೇಷ ತುಂಬಿದೆಯೋ ಇಲ್ಲ ಏನಾಗಿದೆಯೋ ನನಗೂ ಗೊತ್ತಿಲ್ಲ. ಅದು ಮ್ಯಾಕ್ಸ್ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ, ನಿಮಗೆ ಅಲ್ಲೇ ಫೀಲು, ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರ ಜೊತೆಗೆ ಬಂದುಬಿಟ್ಟು ನೋಡ್ಬೋದಾದಂಥ ಒಂದು ಸಿನಿಮಾ ಅಂತೂ ತುಂಬ ಹೆಮ್ಮೆಯಿಂದ ಪ್ರೌಡ್ ಫೀಲಿಂದ ಹೇಳ್ತೀನಿ ಒಬ್ಬ ಸುದೀಪಣ್ಣನ ಅಭಿಮಾನಿಯಾಗಿ.